ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದ ಪವರ್ ಪಾಲಿಟಿಕ್ಸ್. ಡಿಕೆಶಿ ಬಣ ದೆಹಲಿ ಪರೇಡ್. ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ. ಡಿಕೆ ಬ್ರದರ್ಸ್ಗೆ ಖರ್ಗೆ ತುರ್ತು ಬುಲಾವ್. ದುಬೈ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಪತನ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. 5 ವರ್ಷವೂ ನಾನೇ ಸಿಎಂ, ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಡಿಕೆಶಿ ಬಣ ದೆಹಲಿ ಭೇಟಿ ಸಂಬಂಧ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ದೆಹಲಿಗೆ ಹೋಗಿರುವ ಚಲುವರಾಯಸ್ವಾಮಿ ಜೊತೆ ನಾನೇ ಮಾತನಾಡಿದ್ದೇನೆ. ಇಲಾಖೆ ಕೆಲಸದ ಹಿನ್ನೆಲೆಯಲ್ಲಿ ಹೋಗಿದ್ದೀನಿ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟರು. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರಿನಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಕೊಟ್ಟ ಮಾತಂತೆ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಡಿಕೆ ಸುರೇಶ್ ಹೇಳಿಕೆಗೆ ಟಾಂಗ್ ಕೊಟ್ಟರು. ಚಲುವರಾಯಸ್ವಾಮಿ ಡೆಲ್ಲಿಲಿ ಹೋಗಿದ್ದಾರೆ. ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಖರ್ಗೆ ಅವರು ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಾರ್ ಜೋರಾಗಿದ್ದು, ಕೈ ಮನೆಯಲ್ಲಿ ಬಣ ಪಾಲಿಟಿಕ್ಸ್ ಜೋರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ನಾನು ಯಾವುದೇ ಬಣದ ನಾಯಕ ಅಲ್ಲ, ನಾನು ಗುಂಪುಗಾರಿಕೆ ಮಾಡಲ್ಲ, ಗುಂಪುಗಾರಿಕೆ ನನ್ನ ರಕ್ತದಲ್ಲಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಾರೆ, ಹೀಗಾಗಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಅಂತ ಹೇಳಿದ್ರು. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ, ಅವರಿಗೆ ಆಲ್ ದಿ ಬೆಸ್ಟ್, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. Now no question is there. Honorable Chief Minister is there. He said that he will come to complete 5 years. I wish him all the best. We will all work with him. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಾರ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಿದೆ. ಡಿಕೆ ಬಣ ದೆಹಲಿ ಭೇಟಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಚಲುವರಾಯಸ್ವಾಮಿ ನೇತೃತ್ವದ ಟೀಮ್ ದೆಹಲಿ ಭೇಟಿ ಬೆನ್ನಲ್ಲೇ ತಬ್ಬಿಬ್ಬಾಗಿರುವ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಅವಕಾಶ ಕೇಳಿದ್ದು, ನಾಳೆ ಬೆಂಗಳೂರಿನ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಲಿದ್ದಾರೆ. ಇತ್ತ ಡಿಕೆಶಿ ಬ್ರದರ್ಸ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತುರ್ತು ಬುಲಾವ್ ನೀಡಿದ್ದು, ನಾನು ಬೆಂಗಳೂರಿಗೆ ಬಂದ ನಂತರ ಭೇಟಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸದ್ಯ ಸದಾಶಿವನಗರದ ಖರ್ಗೆ ನಿವಾಸ ಹೈಪರ್ ಸೆಂಟರ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಕುರ್ಚಿ ಕದನಕ್ಕೆ ಖುದ್ದು ಎಐಸಿಸಿ ಅಧ್ಯಕ್ಷರೇ ಅಖಾಡಕ್ಕಿಳಿದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ವಾರ್ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಕಳೆದ ಹೊತ್ತಲ್ಲೇ ಡಿಕೆಶಿ ಸಿಎಂ ಕೂಗು ಜೋರಾಗಿದೆ. ಡಿಕೆಶಿ ಆಪ್ತೇಷ್ಟರು ಏಕಾಏಕಿ ದೆಹಲಿಗೆ ಭೇಟಿ ನೀಡಿರೋದು ಕುರ್ಚಿ ಕದನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ದೆಹಲಿ ಪರೇಡ್ ಬಗ್ಗೆ ಡಿಕೆಶಿ ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ, ಡಿಕೆಶಿ ಸಿಎಂ ಆಗಬೇಕು, ಹೈಕಮಾಂಡ್ ಮುಂದೆ ಬೇಡಿಕೆ ಇಡಲು ಶಾಸಕರು ದೆಹಲಿಗೆ ಹೋಗಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಮದ್ದೂರು ಶಾಸಕ ಕದಲೂರು ಉದಯ್ ಮಾತನಾಡಿ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು. ಸದ್ಯ ರಾಜ್ಯದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ, ಹೀಗಾಗಿ ಈ ಗೊಂದಲಗಳಿಗೆ ತೆರೆ ಎಳೆಯಿರಿ ಅಂತ ಶಾಸಕರ ನಿಯೋಗ ದೆಹಲಿಗೆ ಹೋಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಡೆಲ್ಲಿಗೆ ಕೆಲವರೆಲ್ಲರೂ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ಎಲ್ಲರೂ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಏನಿಲ್ಲ, ಶಿವಕುಮಾರ್ ಸಾಹೇಬ್ರು ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಬರೋದ್ರಲ್ಲಿ ಅವ್ರದ್ದು ಒಂದು ಪ್ರಮುಖವಾದಂಥ ಒಂದು ಪಾತ್ರ ಇದೆ. ಸೊ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳಿ ನಮ್ಮಲ್ಲೆಲ್ಲ ಬೇಡಿಕೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲಿ ಈ ಗೊಂದಲಗಳು ಏನಂದ್ರೆ ದಿನನಿತ್ಯ ಬರೀ ಟಿವಿ ಮಾಧ್ಯಮದಲ್ಲಿ ಚರ್ಚೆಗಳು ನಡೀತಾ ಇದೆ. ಸೊ ಇದಕ್ಕೇನಾದ್ರು ಒಂದು ಅಂತಿಮ ತೆರೆ ಎಳಿಬೇಕು. ಹಾಗಾಗಿ ಪಕ್ಷದ ವರ್ಚಸ್ಗೆ ಧಕ್ಕೆ ಆಗಬಾರ್ದು. ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದನೂ ಇವೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಕ್ಕೇನಾರು ಅಂಥದ್ದೇನಾರು ಮಾತುಕತೆ ಇದ್ರೆ, ಅಂಥದ್ದೇನಾದ್ರು ವಿಚಾರ ಇದ್ರೆ ಇದಕ್ಕೊಂದು ತೆರೆ ಎಳೀರಿ, ಹೈಕಮಾಂಡು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತಗೊಳ್ಳಿ ಅಂತ ಬಹಳಷ್ಟು ಜನ ಹೋಗಿ ಕೇಳ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ. ಡಿಕೆಶಿ ಬಣದ ದೆಹಲಿ ಪರೇಡ್ ಅನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, 2 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2 ಹೋಳಾಗಿದೆ. ಸಿದ್ದರಾಮಯ್ಯ ಡಿಕೆಶಿ 2 ಭಾಗ ಆಗಿ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಸಿದ್ದರಾಮಯ್ಯ ದೆಹಲಿಗೆ ಹೋದವರಿಗೆ ಕ್ಯಾಬಿನೆಟ್ನಿಂದ ತೆಗೆಯುತ್ತೇನೆ, ಅನುದಾನ ಕೊಡಲ್ಲ ಅಂತ ಧಮಕಿ ಹಾಕ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ರಾಜ್ಯದ ಜನ 2.5 ವರ್ಷ ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ ಹೇಳಿ, ಇಲ್ಲ ದೊಡ್ಡ ಖರ್ಗೆ ರಾಹುಲ್ ಗಾಂಧಿ ಹತ್ತಿರ ಹೇಳಿಸಿ ಅಂತ ಕಿಡಿಕಾರುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ 2 ಹೋಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದಾರೋ ಅವ್ರಿಗೆಲ್ಲ ಆವಾಜ್ ಹಾಕಿ, ಯಾಕೆ ಡೆಲ್ಲಿಗೆ ಹೋಗಿದ್ಯಾ, ನಿನ್ನ ಕ್ಯಾಬಿನೆಟ್ ಇಂದ ತೆಗಿತೀನಿ, ನಿನ್ನ MLAಗೆ ಫಂಡ್ ಕೊಡಲ್ಲ ಅಂತೇಳಿ ಧಮಕಿ ಹಾಕಿರೋಂಥದ್ದು ಕಾಂಗ್ರೆಸ್ ಸರ್ಕಾರ ಹೋಳು, ಜನರ ಪಾಲಿಗೆ ಗೋಳು. ಊಟಕ್ಕೆ ಕಲ್ತ್ರೆ ಅಥವಾ ಯಾರು ಮೀಟ್ ಮಾಡಕ್ ಕಲ್ತ್ರೆ ತಪ್ಪೇನಿದೆ ರೀ? ಈಗ ನನ್ನ ಜೊತೆಗೆ ಒಂದಿಬ್ರು MLA ಬಂದಿದ್ರು, ಮಾತಾಡಿದ್ವಿ. ಅವ್ರೇನೋ ಅವ್ರಿಗೆ ತಮ್ಮ ಕ್ಷೇತ್ರದ ವಿಚಾರ ಹೇಳಲಿಕ್ಕೆ ಬಂದಿರ್ತಾರ. ಹೀಗಾಗಿ
ಇಲ್ಲಿ ಯಾವುದೇ ಬಣ ಇಲ್ಲ, ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಕ್ರಾಂತಿ ಆಗಲ್ಲ, ಯಾವುದೇ ವಿಚಾರ ಇಲ್ಲ. ಏನಾದರೂ ಬದಲಾವಣೆ ಏನಾದರೂ ಇದಾಗಬೇಕಾಗಿದ್ದರೆ ಪಕ್ಷದ ವರಿಷ್ಠರು ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ, ಶಾಸಕಾಂಗ ಪಕ್ಷದ ಸಭೆ ಕರೆದು ವಿಷಯ ತಿಳಿಸ್ತಾರೆ. ತದನಂತರ ಚರ್ಚೆಯಾಗಿ ಆಗ್ತದೆ ಹೊರತು ಸುಮ್ಮನೆ ಅವ್ರು ಹಿಂಗಾಗ್ತಾರೆ ಇವ್ರು ಆಗ್ತಾರೆ ಅಂತ ಮಾತಾಡೋದು ತಪ್ಪು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗಜಗ್ಗಾಟ ಜೋರಾಗಿದೆ. ಅತ್ತ ಡಿಕೆ ಶಿವಕುಮಾರ್ ಬಣ ದೆಹಲಿಗೆ ಭೇಟಿ ನೀಡಿದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಮಾಡಿ ಕುತೂಹಲ ಕೆರಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪರಮೇಶ್ವರ್, ದೆಹಲಿಗೆ ಯಾರೇ ಹೋದ್ರೂ ಎಐಸಿಸಿ ಅಧ್ಯಕ್ಷರು ಜನರಲ್ ಸೆಕ್ರೆಟರಿಗಳನ್ನ ಭೇಟಿ ಮಾಡ್ತಾರೆ, ಅದು ಪದ್ಧತಿ ಅಂತ ಹೇಳಿದ್ರು. ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬದಲಾವಣೆ ಮಾಡಿ ಅಂದ ಕೂಡಲೇ ಹೈಕಮಾಂಡ್ ಮಾಡಲ್ಲ, ದೆಹಲಿಗೆ ಹೋದ ಕೂಡಲೇ ಎಲ್ಲವೂ ಆಗಲ್ಲ ಅಂದಿದ್ದಾರೆ. ಹಾಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ದೆಹಲಿಗೆ ಶಾಸಕರು ಹೋಗಿ ಹೈಕಮಾಂಡ್ ಭೇಟಿ ಮಾಡೋದು ತಪ್ಪೇನೂ ಅಲ್ಲ ಅಂತ ಹೇಳಿದ್ರು. ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು, ನಮಗೆ ಒಂದು ಪದ್ಧತಿ, ನಮ್ಮ ರಾಜ್ಯದವರು ಯಾರಾದರೂ ಇದ್ರೆ ಅವ್ರನ್ನ ಭೇಟಿ ಮಾಡೋದು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. ಎಐಸಿಸಿ ಆಫೀಸಿಗೆ ಹೋಗ್ತೀವಿ, ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅದನ್ನ ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ. ಹೈಕಮಾಂಡ್ ವಿಷಯ ಮತ್ತೆ ಹೇಳಿದ್ದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಬೇಕಲ್ಲ. ಏನ್ ಗೊಂದಲ ಏನಿಲ್ಲಪ್ಪ. ಎಲ್ಲಿಗೆ ಹೋಗ್ತಾರೆ, ನಾವು ಕೆಲವರು ಹೋಗ್ತಾರೆ, ಬೇರೆಯವ್ರು ಹೋಗ್ತಾರೆ, ಅದು ಹೋಗೋದ್ರ ತಪ್ಪೇನಿಲ್ಲ. ಎಲ್ಲರೂ ಒಂದೇ ಬಣ, ಕಾಂಗ್ರೆಸ್ ಬಣ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಎಲ್ರಿಗೂ ಹಕ್ಕಿದೆ. ಭಾರತೀಯ ವಾಯುಸೇನೆಗೆ ಇವತ್ತು ಸ್ಯಾಡ್ ಡೇ. ದುಬೈ ಏರ್ ಶೋನಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ. ದುಬೈ ಏರ್ ಶೋನ 5ನೇ ದಿನವಾದ ಇಂದು HAL ನಿರ್ಮಿತ ತೇಜಸ್ ಫೈಟರ್ ಜೆಟ್ ಪ್ರದರ್ಶನ ತೋರ್ತಿತ್ತು. ಒಟ್ಟು 3 ತೇಜಸ್ ಯುದ್ಧ ವಿಮಾನಗಳು ಆಕಾಶದಲ್ಲಿ ಪ್ರದರ್ಶನ ತೋರ್ತಿದ್ವು. ಮಧ್ಯಾಹ್ನ 2:10 ವೇಳೆ 3 ಯುದ್ಧ ವಿಮಾನ ಪೈಕಿ 1 ಯುದ್ಧ ವಿಮಾನ ನೋಡ್ತಿದ್ದಂತೆ ಪತನಗೊಂಡಿದೆ. ಪತನದ ವೇಳೆ ಪೈಲಟ್ ಮೃತಪಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಭಾರತೀಯ ವಾಯುಸೇನೆ ತೇಜಸ್ ಪತನ ದೃಢಪಡಿಸಿದೆ. ತಾಂತ್ರಿಕ ದೋಷದಿಂದ ಯುದ್ಧ ವಿಮಾನ ಪತನಗೊಂಡಿರುವ ಶಂಕೆ ಇದೆ. ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ಎಟಿಎಂ ಹಣ ದರೋಡೆ ಪ್ರಕರಣದಲ್ಲಿ 5 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದ್ದು, ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. ಬಂಧಿತರಿಂದ 6 ಕೋಟಿ 30 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ. ತಮಿಳುನಾಡು, ಕೇರಳ ಕಡೆ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಚೆನ್ನೈನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ಚಿತ್ತೂರು ಬಳಿ ಇನೋವಾ ಕಾರು ಪತ್ತೆಯಾಗಿದೆ. ಬೆರಳಚ್ಚು ತಜ್ಞರ ಮೂಲಕ ಪರಿಶೀಲನೆ ಮಾಡಲಾಗುತ್ತಿದೆ. ದರೋಡೆ ದಿನ ಕಾಣಿಸಿದ ಕಾರಿನ ನಂಬರ್ ಪ್ಲೇಟ್ ಮತ್ತೆ ಬದಲಾಗಿದ್ದು, ಈಗ ಪತ್ತೆಯಾದ ಕಾರು ಯುಪಿ ನೋಂದಣಿ ನಂಬರ್ ಪ್ಲೇಟ್ ಆಗಿದ್ದು, ನಕಲಿ ನಂಬರ್ ಬಳಸಿರುವ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಸದ್ಯ ಪ್ರಕರಣದಲ್ಲಿ ಸಿಎಂಎಸ್ ಹಳೆ ಸಿಬ್ಬಂದಿ ಎಕ್ಸೇವಿಯರ್ನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇದೇ ವರ್ಷ ಜುಲೈ 31ರಂದು ಕೆಲಸಕ್ಕೆ ಸೇರಿ ಆಗಸ್ಟ್ 4ರಂದು ಯಾವುದೇ ಮಾಹಿತಿ ನೀಡದೆ ಕೆಲಸ ಬಿಟ್ಟಿದ್ದ ಅಶೋಕ್ ನಗರದ ಶಾಂಪುರದಲ್ಲಿ ವಾಸವಿದ್ದ ಎಕ್ಸೇವಿಯರ್ನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣ ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ದರೋಡೆಕೋರರ ಕಳ್ಳಾಟ ಬಯಲಾಗಿದೆ. ಪೊಲೀಸರಿಗೆ ತಗ್ಲಾಕಿಕೊಳ್ಳದೇ ಇರಲು ಹಲವು ರೀತಿ ಮಾಸ್ಟರ್ ಪ್ಲಾನ್ ಮಾಡಿರುವುದು ಕಂಡುಬಂದಿದೆ. ದರೋಡೆಕೋರರು ಎಲ್ಲಿಯೂ ಫೋನ್ನಲ್ಲಿ ನಾರ್ಮಲ್ ಕಾಲ್ನಲ್ಲಿ ಮಾತನಾಡದೆ ವಾಟ್ಸ್ಆಪ್ ಕಾಲ್ಗಳಲ್ಲಿ ಮಾತ್ರ ಮಾತನಾಡಿರುವುದು ತಿಳಿದು ಬಂದಿದೆ. ನಾರ್ಮಲ್ ಕಾಲ್ನಲ್ಲಿ ಮಾತನಾಡಿದ್ರೆ ಸುಲಭವಾಗಿ ನಮ್ಮನ್ನ ಪೊಲೀಸರು ಬಂಧನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವಾಟ್ಸ್ಆಪ್ ಕಾಲ್ ಬಳಸಿದ್ದಾರೆ. ದರೋಡೆಕೋರರು ವಾಟ್ಸ್ಆಪ್ ಕಾಲ್ಗಳಲ್ಲಿ ಕನ್ವರ್ಜೇಷನ್ ನಡೆಸಿರುವ ಕಾರಣ ಪೊಲೀಸರಿಗೆ ಆರಂಭದಲ್ಲಿ ಬೆಂಗಳೂರಿನಿಂದ ಹೊರಗಡೆ ಹೋಗಿದ್ದಾರಾ ಅಥವಾ ಬೆಂಗಳೂರಿನಲ್ಲೇ ಇದ್ದಾರಾ ಅನ್ನೋ ಗೊಂದಲವಾಗಿದೆ. ವಾಟ್ಸ್ಆಪ್ ಕಾಲ್ ಬಳಕೆ ಮಾಡಿರುವುದು ಖಾತರಿಯಾಗ್ತಿದ್ದಂತೆ ಸಿಸಿಟಿವಿ ಮೊರೆ ಹೋಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ ಎಟಿಎಂ ಹಣ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಪೇದೆ ಹೆಸರು ತಳುಕು ಹಾಕಿಕೊಂಡಿದ್ದು, ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಎಂಬಾತನನ್ನ ಬಂಧಿಸಲಾಗಿದೆ. ಜೊತೆಗೆ ಕೇರಳದ ಮೂಲದ ದೇವಿಯಾರ್ ಎಂಬಾತನನ್ನು ಬಂಧಿಸಲಾಗಿದ್ದು, ವಿಚಾರಣೆ ನಡೆಸಲಾಗುತ್ತಿದೆ. ದರೋಡೆ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಕಾನ್ಸ್ಟೇಬಲ್ ಅಂತ ಹೇಳಲಾಗುತ್ತಿದ್ದು, ಪೊಲೀಸರು ಈ ಆಯಾಮದಲ್ಲೂ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಹಿಂದೆ ಬಾಣಸ್ವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಣ್ಣಪ್ಪ ನಾಯ್ಕ್ಗೆ ದೇವಿಯಾರ್ ಪರಿಚಯವಾಗಿದ್ದ ಎನ್ನಲಾಗಿದೆ. ಅಣ್ಣಪ್ಪ ಮೇಲೆ ಬಾಣಸ್ವಾಡಿ ಠಾಣೆಯಲ್ಲಿ ಕೆಲ
ಕೆಲ ಆರೋಪ ಕೇಳಿಬಂದ ಹಿನ್ನೆಲೆ ತನಿಖೆ ನಡೆಸಲಾಗಿತ್ತು. ಬಳಿಕ ಗೋವಿಂದಪುರ ಠಾಣೆಗೆ ಅಣ್ಣಪ್ಪ ನಾಯಕ್ ವರ್ಗ ಮಾಡಲಾಗಿತ್ತು. ಅಲ್ಲಿಯೂ ಕ್ರೈಂ ಡ್ಯೂಟಿಗಾಗಿ ಒತ್ತಾಯಿಸಿದ್ದ ಅಣ್ಣಪ್ಪ, ಆದರೆ ಅಣ್ಣಪ್ಪನನ್ನ ಹೊಯ್ಸಳ ಡ್ಯೂಟಿಗೆ ಹಾಕಲಾಗಿತ್ತು. ಬಳಿಕ ದೇವಿಯಾರ್ನನ್ನು ಒತ್ತಾಯಪೂರ್ವಕವಾಗಿ ಅಣ್ಣಪ್ಪ ನಾಯಕ್ ಕೆಲಸ ಬಿಡಿಸಿದ್ದ ಎನ್ನಲಾಗಿದೆ. ಅಣ್ಣಪ್ಪನ ಹೇಳಿಕೆಯಂತೆ ಕೆಲಸ ಬಿಟ್ಟಿದ್ದ ದೇವಿಯಾರ್ ಬಾಣಸ್ವಾಡಿ ಹುಡುಗರನ್ನ ಬಳಸಿ ದರೋಡೆಗೆ ಸ್ಕೆಚ್ ಹಾಕಿರುವ ಅನುಮಾನ ವ್ಯಕ್ತಪಡಿಸಲಾಗಿದೆ.